ಅತ್ಯಾಧುನಿಕ ಕ್ಯಾನ್ಸರ್ ಚಿಕಿತ್ಸಾ ತಂತ್ರಜ್ಞಾನದಲ್ಲಿ ಆಸ್ಟರ್ ವೈಟ್ಫೀಲ್ಡ್ ಆಸ್ಪತ್ರೆ ರಾಷ್ಟ್ರಮಟ್ಟದ ಮೈಲುಗಲ್ಲನ್ನು ಸಾಧಿಸಿದೆ. ಇಂಟ್ರಾ ಆಪರೇಟಿವ್ ಎಲೆಕ್ಟ್ರಾನ್ ರೇಡಿಯೇಷನ್ ಥೆರಪಿ ವಿಧಾನವನ್ನು ಯಶಸ್ವಿಯಾಗಿ ಅಳವಡಿಸಿಕೊಂಡು ಭಾರತದಲ್ಲಿ ಈ ಸೇವೆ ನೀಡುತ್ತಾ ಇರುವಂತಹ ಏಕೈಕ ಆಸ್ಪತ್ರೆಯಾಗಿದೆ. ಈಗಾಗಲೇ 140ಕ್ಕೂ ಹೆಚ್ಚು ಶಸ್ತ್ರಚಿಕಿತ್ಸೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಈ ತಂತ್ರಜ್ಞಾನದಲ್ಲಿ ಶಸ್ತ್ರಚಿಕಿತ್ಸೆಯ ಸಮಯದಲ್ಲೇ ಗಡ್ಡೆ ಪ್ರದೇಶಕ್ಕೆ ನೇರ ವಿಕಿರಣವನ್ನು ನೀಡಲಾಗ್ತಾ ಇದ್ದು ಆರೋಗ್ಯಕರ ಅಂಗಾಂಶಗಳಿಗೆ ಹಾನಿ ಕಡಿಮೆ ಮಾಡುತ್ತದೆ ಹಾಗೂ ಶೀಘ್ರ ಚೇತರಿಕೆಗೆ ಸಹಕಾರಿಯಾಗಿದೆ. ಐಒಇಆರ್ಟಿ ಮೂಲಕ ಶಸ್ತ್ರಚಿಕಿತ್ಸೆಯ ನಂತರದ ರೇಡಿಯೇಷನ್ ಸೆಷನ್ಗಳ ಅಗತ್ಯ ಕಡಿಮೆಯಾಗದ್ದು ಚಿಕಿತ್ಸಾ ವೆಚ್ಚ 50% ಇಳಿಕೆಯಾಗಿದೆ. ಡಾಕ್ಟರ್ ಸೋಮಶೇಖರ್ ಅವರು ಈ ತಂತ್ರಜ್ಞಾನ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ನಿಖರತೆ ಮತ್ತು ಪರಿಣಾಮಕಾರಿತ್ವ ತರಲು ಸಹಾಯ ಮಾಡ್ತಿದೆ ಅಂತ ಹೇಳಿದ್ದಾರೆ. ಕಂಫರ್ಟ್ ಫೆಸಿಲಿಟಿ ಇಲ್ಲ, ಬರಕ್ಕಾಗಲ್ಲ, ಉಳ್ಕೊಳಕ್ಕಾಗಲ್ಲ ಅಂತ ಲೇಡೀಸು ಟ್ರೀಟ್ಮೆಂಟ್ ಬಿಟ್ಟು ಹೋಗ್ತಾ ಇದ್ರು, ರಿಸಲ್ಟ್ ಬರ್ತಿರ್ಲಿಲ್ಲ, ಇಲ್ಲಾಂದ್ರೆ ತುಂಬಾ ದುಡ್ಡು ಖರ್ಚು ಮಾಡೋರು. ಈಗ IOERT ಇಂಟ್ರಾ ಆಪರೇಟಿವ್ ಎಲೆಕ್ಟ್ರಾನ್ ರೇಡಿಯೋಥೆರಪಿ ಅನ್ನೋದು ಸ್ಪೆಷಲೈಸ್ಡ್ ಮೆಷಿನ್ ವಿತ್ ರೋಬೋಟಿಕ್ ಆರ್ಮ್ ಇಟಲಿಯಿಂದ ಈಗ ಆಸ್ಟರ್ ಹಾಸ್ಪಿಟಲ್ ಸುಮಾರು 1 ವರ್ಷದಿಂದ ಇದೆ. ಇದರಿಂದ ಏನ್ ಬೆನಿಫಿಟ್ ಅಂದ್ರೆ ಸ್ತನ ಕ್ಯಾನ್ಸರ್, ಹಲವಾರು ರಿಕರೆಂಟ್ ಕ್ಯಾನ್ಸರ್ ಅಲ್ಲಿ ಗೆಡ್ಡೆ ತೆಗೆದು ಆಪರೇಷನ್ ಥಿಯೇಟರ್ ಅಲ್ಲಿ ನಮ್ಮ ಬೆಳ್ಳಿಯಪ್ಪ ಸರ್ ಮತ್ತೆ ಅವ್ರ ಟೀಮ್ ಬಂದು 1 ನಿಮಿಷ 1 ಡೋಸ್ ಅಲ್ಲಿ ಕೊಡ್ತಾರೆ. ಸೊ ಏನು 5 ರಿಂದ 6 ವಾರ ರೇಡಿಯೋಥೆರಪಿ ಆಮೇಲೆ ಇದೆ, ಅದನ್ನ 1 ಡೋಸಿಗೆ ಇಲ್ಲಾಂದ್ರೆ 5 ರಿಂದ 6 ಡೋಸಿಗೆ ಶ್ರಿಂಕ್ ಆಗ್ತಾ ಇದೆ. ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ ಇದು ಆಪರೇಷನ್ ಟೈಮಲ್ಲೇ ಮಾಡೋದ್ರಿಂದ ನಮ್ಮ ನಾರ್ಮಲ್ ಶರೀರದ ಭಾಗ ಯಾವುದಕ್ಕೂ ಅನ್ವಾಂಟೆಡ್ ರೇಡಿಯೋಥೆರಪಿ ಸೈಡ್ ಎಫೆಕ್ಟ್ ಇಲ್ಲ. ಸೊ ಪೇಷಂಟಿಗೆ ಕಾಸ್ಟು ಕಮ್ಮಿ, ಬ್ರೆಸ್ಟ್ ರಿಟೈನ್ ಮಾಡೋಕ್ಕೂ ಬೆನಿಫಿಟ್ಟು, ಟ್ರೀಟ್ಮೆಂಟ್ ಆಲ್ಮೋಸ್ಟ್ 80 to 90% ಡ್ಯೂರೇಷನ್ ಶಾರ್ಟು ಪ್ಲಸ್ ಸೈಡ್ ಎಫೆಕ್ಟು ಲೋಯೆಸ್ಟ್. ಸೊ ಇದು ಪೂರ್ತಿ ಇಂಡಿಯಾದಲ್ಲಿ ಇವಾಗ IOERT ಇಂಟ್ರಾ ಆಪರೇಟಿವ್ ಎಲೆಕ್ಟ್ರಾನ್ ರೇಡಿಯೋಥೆರಪಿ ಓನ್ಲಿ ಆಸ್ಟರ್ ಬೆಂಗಳೂರು ವೈಟ್ಫೀಲ್ಡ್ ಅಲ್ಲಿ ಇದೆ. ಆಲ್ರೆಡಿ ವರ್ಲ್ಡ್ ರೆಕಾರ್ಡ್ 160-50 ಜನ ಇದ್ರ ಬೆನಿಫಿಟ್ ಪಡ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಎವ್ರಿ ಡೇ 2 ಪೇಷಂಟ್ ಇದ್ರ ಬೆನಿಫಿಟ್ ಇದೆ. ಸೊ ಎಲ್ಲ ಜನಗಳು ಈ ನಿಮ್ಮ ಡಾಕ್ಟರ್ ಹತ್ರ ಕೇಳಿ IOERT ಬೆನಿಫಿಟ್ ನನಗೆ ಆಗುತ್ತಾ ಸರ್ ಅಂತ ಕೇಳಿ ಬೆನಿಫಿಟ್ ಪಡ್ಕೊಬೇಕು. ಡಾಕ್ಟರ್ MS ಬೆಳ್ಳಿಯಪ್ಪ ಅವರು ಇದು ರೋಗಿಯ ಜೀವನ ಮಟ್ಟವನ್ನು ಸುಧಾರಿಸುವ ನವ ತಂತ್ರಜ್ಞಾನ ಎಂದಿದ್ದಾರೆ. ಸ್ತನ ಮತ್ತು ಜೀರ್ಣಾಂಗ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಈ ತಂತ್ರಜ್ಞಾನ ಉತ್ತಮ ಫಲಿತಾಂಶವನ್ನು ನೀಡಿದ್ದು ಇದರ ಕುರಿತು ಸಂಶೋಧನಾ ವರದಿ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಪ್ರಸ್ತುತಪಡಿಸಲಾಗಿದೆ. 2040ರೊಳಗೆ ಭಾರತದಲ್ಲಿ ಕ್ಯಾನ್ಸರ್ ಪ್ರಕರಣಗಳು 57% ಹೆಚ್ಚಾಗುವ ಸಾಧ್ಯತೆ ಇರುವ ಹಿನ್ನೆಲೆ IOERT ತಂತ್ರಜ್ಞಾನವು ದೇಶದ ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಮಹತ್ವದ ಪಾತ್ರ ವಹಿಸ್ತಾ ಇದೆ. ಬೆಳ್ಳಿಯಪ್ಪ ಅಂತ ಹೇಳಿ, ರೇಡಿಯೇಷನ್ ಆಂಕಾಲಜಿ. ನಾನು ಆಸ್ಟರ್ ವೈಟ್ಫೀಲ್ಡ್ ಮತ್ತೆ ಆಸ್ಟರ್ CMI ನಾನು ರೇಡಿಯೇಷನ್ ಟ್ರೀಟ್ಮೆಂಟ್ ನಾನು ಹೆಡ್ ಮಾಡ್ತಾ ಇದ್ದೇನೆ. ಇದು ಆಗಲೇ ಹೇಳಿದಾಗೆ ಇದರಲ್ಲಿ ಅಡ್ವಾಂಟೇಜ್, ಮೇನ್ ಟೆಕ್ನಿಕಲ್ ಅಡ್ವಾಂಟೇಜ್ ಅಂತ ಹೇಳಿದ್ರೆ, ಮೊದಲು ರೇಡಿಯೇಷನ್ ಕೊಡಬೇಕಾದ್ರೆ ನಾವು ಇವಾಗ ಬ್ರೆಸ್ಟ್ಗೆ ಹೇಳಬೇಕಾದ್ರೆ ಬ್ರೆಸ್ಟ್ ಒಂದೇ ಅಲ್ಲ, ಅದ್ರ ಹಿಂದ್ಗಡೆ ಇರುವ ನಾರ್ಮಲ್ ಟಿಶ್ಯೂ, ಹಾರ್ಟ್ ಇರ್ಬೋದು, ಲಂಗ್ಸ್ ಇರ್ಬೋದು, ಅದಕ್ಕೆಲ್ಲ ರೇಡಿಯೇಷನ್ ಹೋಗ್ತಾ ಇತ್ತು. ಈ ಟೆಕ್ನಿಕ್ ಬಂದಿರೋದ್ರಿಂದ ನಾವು ಡಿಸೈಡ್ ಮಾಡ್ಬೋದು ಈ ಬ್ರೆಸ್ಟ್ ಉಳಿಸ್ಕೊಳ್ಳಿಕ್ಕೆ ಪ್ಲಸ್ ನಾರ್ಮಲ್ ಟಿಶ್ಯೂ, ಈಗ ಹಾರ್ಟ್, ಲಂಗು, ಅದಕ್ಕೆಲ್ಲ ರೇಡಿಯೇಷನ್ ಹೇಗೆ ನಾವು ಅವಾಯ್ಡ್ ಮಾಡ್ಬೋದು, ಅದ್ರ ಬಗ್ಗೆ ನಾವು ಇದನ್ನು ಈ ಫೆಸಿಲಿಟೀಸ್ನ ನಾವು ಮಾಡ್ಕೋಬಹುದು. ಈ 2 ಸೆಂಟಿಮೀಟರ್ ಮಾತ್ರ ಟ್ರೀಟ್ ಮಾಡ್ಬೋದು. 2.5 ಸೆಂಟಿಮೀಟರ್ಸಲ್ಲಿ ಡೋಸ್ ವಿಲ್ ಕಮ್ ಲೆಸ್ ದೆನ್ 5%. ಇಲ್ಲಿ 100% ಕೊಟ್ಟಿದ್ರೆ 5% ಕಮ್ಮಿ ಬರುತ್ತೆ. ಅದರಿಂದ ಲೇಟ್ ರಿಯಾಕ್ಷನ್ಸು ಕಮ್ಮಿ ಆಗುತ್ತೆ, ಲೇಟ್ ಕಾಂಪ್ಲಿಕೇಶನ್ಸು ಕಮ್ಮಿ ಆಗುತ್ತೆ. ಸರ್ ಹೇಳಿದಾಗೆ ಬ್ರೆಸ್ಟ್ ಕ್ಯಾನ್ಸರ್ ಹೈಲಿ ಕ್ಯೂರಬಲ್ ಕ್ಯಾನ್ಸರ್ಸ್. ಕ್ಯೂರ್ ಒಂದೇ ಅಲ್ಲ, ಕಾಸ್ಮೆಸಿಸ್ ಅಂದರೆ ಅವ ಸ್ತನ ಉಳಿಸ್ಕೋಬೇಕು, ಪ್ಲಸ್ ಆ ಕಾಸ್ಮೆಸಿಸ್ನು ಉಳಿಸ್ಕೊಳ್ತೇವೆ. ಎರಡನೇದು, ವೆನ್ ದೇ ಲಿವ್ ಫಾರ್ ಲಾಂಗ್ ಟೈಮ್, ಲೇಟರ್ ಈ ಕಾರ್ಡಿಯಾಕ್ ಪ್ರಾಬ್ಲಮ್ ಅಥವಾ ಲಂಗ್ ನಿಮೋನಿಯಾ ಅದನ್ನೆಲ್ಲ ಅವಾಯ್ಡ್ ಮಾಡ್ಬೋದು ಬೈ ದಿಸ್ ಟೆಕ್ನಾಲಜಿ. ಸೊ ದಿಸ್ ಇಸ್ ಆಲ್ ದ ಅಡ್ವಾಂಟೇಜಸ್ ವಾಟ್ ವಿ ಹ್ಯಾವ್, ವಿಚ್ ವಿ ಹ್ಯಾವ್ ಪಾಸ್ಡ್ ಆನ್ ಟು ಅವರ್ patients, and they are very happy. Cosmesis and the cure rate is as good as removing the whole breast and treating the only the tumor. ತೆಗೆದುಬಿಟ್ಟು ಅದಕ್ಕೆ ಟ್ಯೂಮರ್ ಬೆಡ್ ಟ್ರೀಟ್ಮೆಂಟ್ ಕೊಟ್ಟು ದ ಸೇಮ್ ರಿಸಲ್ಟ್ ಇರೋದ್ರಿಂದ ಅವ್ರ ಒಂದು ಆರ್ಗನ್ ಉಳಿಸ್ಕೋಬಹುದು. ಫಾರ್ ಅ ಲೇಡಿ ಟು ಲೂಸ್ ಅ ಆರ್ಗನ್ ಇಸ್ ವೆರಿ ಟ್ರೊಮ್ಯಾಟಿಕ್. ಸೊ ಇದನ್ನು ನಾವು ಅವಾಯ್ಡ್ ಮಾಡಿ ವಿ ಕ್ಯಾನ್ ಗಿವ್ ದ ಸೇಮ್ ರಿಸಲ್ಟ್, ವಿಚ್ ಐ ಲೈಕ್ ಟು ಶೇರ್ ವಿತ್ ಯು ಆಲ್.